ನಮಸ್ಕಾರ ವೀಕ್ಷಕರೇ, ನಾಲತವಾಡ ಶ್ರೀ ಶರಣವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾಶಿನಾಥ್. ಎಲ್ಲರಿಗೂ ಪರಿಸರ ದಿನಾಚರಣೆಯ ಶುಭಾಶಯಗಳು. ನನ್ನ ಹೆಸರು ಶ್ರೇಯಾ ತಳವಾರ್. ನಾನು ಸಿದ್ಧಾರ್ಥ್ ಪಬ್ಲಿಕ್ ಸ್ಕೂಲ್ನಲ್ಲಿ 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಪರಿಸರ ದಿನಾಚರಣೆಯ ಅಂಗವಾಗಿ ಒಂದೆರಡು ಮಾತುಗಳನ್ನಾಡಲು ಬಯಸುತ್ತೇನೆ. ಹಸಿರಿದ್ದರೆ ಮಾತ್ರ ನಮ್ಮ ಉಸಿರು. ಅರಳುವ ಹೂಗಳ ಪ್ರೀತಿಸಿರಿ, ಮರವ ಪರಿಸರವ ನೀವ್ ರಕ್ಷಿಸಿರಿ. ನಾಳೆಯ ಮಕ್ಕಳು ಕೂಡ ನಗಬೇಕಿದೆ, ಒಳ್ಳೆಯ ಗಾಳಿಯ ಕುಡಿದು ಉಳಿಬೇಕಿದೆ. ಮನುಜ ನೀ ಮರಗಳನ್ನು ಕಡೆಯದಿರು, ಬೆಳೆವ ಶಶಿಗಳಿಗೆ ನೀರೆರೆಯುತ್ತಿರು. ಮನೆಗೊಂದು ಮರ, ಊರಿಗೊಂದು ವನ. ಪ್ರಕೃತಿ ಮಾತೆಯು ತನ್ನ ಒಡಿಲಿನಲ್ಲಿ ಹಲವಾರು ಬಗೆಯ ಬಗೆಯ ಸಂಪತ್ತನ್ನು ತುಂಬಿಕೊಂಡಿರುತ್ತಾಳೆ. ಕಾಡು ಮೇಡುಗಳಿಂದ, ಗುಡ್ಡ ಬೆಟ್ಟಗಳಿಂದ, ಜುಳು ಜುಳು ನೀರಾಗಿ ಹರಿಯುತ್ತಿರುವ ನೀರಿನಿಂದ, ಪಕ್ಷಿ ಸಂಕುಲನಿಂದ, ವನ್ಯ ಮೃಗಗಳಿಂದ ಪರಿಸರವು ಪರಿಪರಿಯಾಗಿ ಶೋಭಿತವಾಗುತ್ತಿದೆ. ಶ್ರೀಮಾನ್ಯ ಗೌತಮ ಬುದ್ಧರು ಅರಣ್ಯವು ಒಂದು ಅರ್ಥಕೋಶ. ಈ ತರ ಅರಣ್ಯವು ನಮಗೆ ಹಲವಾರು ಬಗೆಯ ಬಗೆಯ ಸಂಪತ್ತನ್ನು ಕೊಡುತ್ತೆ. ಅರಣ್ಯವು ನಮಗೆ ಶುದ್ಧ ಹವೆಯನ್ನು ಕೊಡುವ, ಸ್ವಚ್ಛವಾದ ಹವೆಯನ್ನು ಕೊಡುವ ಅರಣ್ಯವು. ಉಸಿರಿದ್ದರೆ ಮಾತ್ರ ನಮ್ಮ ಉಸಿರು. ಅಕ್ಷರ ಕಲೆಯದ ಮಕ್ಕಳ ಪಡೆಯದ ಸಮಾಜ ಸೇವಕಿ ತಿಮ್ಮಕ್ಕ. ಸಾಲು ಸಾಲು ಮರಗಳ ಬೆಳೆಸುತ್ತ ನಿಂತ ಆದರ್ಶ ಮಾತೆಯ ನೋಡಕ್ಕ. ಹಸಿರೇ ನಮ್ಮ ಉಸಿರು. ಆ ಹಸಿರನ್ನು ಉಳಿಸಿ ಬೆಳೆಸಿ ಪೋಷಿಸಿದರೆ ಪರಿಸರ ರಕ್ಷಣೆಯಾಗುವುದು. ವೃಕ್ಷೋ ರಕ್ಷಿತಂ ರಕ್ಷಿತಂ ಎಂಬ ಮಾತಿನ ಅರ್ಥವನ್ನು ಮೌನವಾಗಿ ಸಾಧನೆ ಮಾಡಿ ತೋರಿಸಿದವರೇ ಸಾಲು ಮರದ ತಿಮ್ಮಕ್ಕ. ಕಾಯಕವೇ ಕೈಲಾಸವೆಂದು ಜನಸೇವೆಗಾಗಿ ಗಿಡ ಮರಗಳ ನೆಡುತ್ತ ಸ್ವಾಭಿಮಾತೆಯು ನಮಗೆಲ್ಲರಿಗೂ ಆದರ್ಶಪ್ರಾಯ. ಈ ಹಸಿರು ಸಿರಿಯಲಿ ಸೊಬಗು ಮೆರೆಯಲಿ ನವಿಲೇ